Hi guys, welcome back to my channel. So ನಿಮಗೆ ಇವತ್ತಿನ ವಿಡಿಯೋ ಏನಂತ ಆಲ್ರೆಡಿ ಗೊತ್ತಾಗಿರುತ್ತೆ, ಟೈಟಲ್ ನೋಡಿರ್ತೀರಾ ಅಲ್ಲ. ಸೊ ನಾನು ಫ್ಲವರ್ಸ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಏನಕ್ಕೆ ಯೂಸ್ ಆಗುತ್ತೆ, ಇದನ್ನ ಯಾಕೆ ತೋರಿಸಿದಾಳೆ ಅವಳು, ನಾನು ಒಂದು 10 ರೂಪಾಯಿ ಕೊಟ್ಟರೆ ಆಚೆ ತಗೋಬೋದಲ್ಲ ಅಂತ ಅನಿಸ್ತಿರ್ಬೋದು. ಅದು ಆ್ಯಕ್ಚುಲಿ 10 ರೂಪಾಯಿ ಅಲ್ಲ, ಇನ್ನ ಕಾಸ್ಟ್ಲಿನೇ. ಬಟ್ ಆ್ಯಕ್ಚುಲಿ ನಿಮಗೆ ನಿಜವಾಗ್ಲೂ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಇದ್ರೆ ಇದು ಒಳ್ಳೆ ಐಡಿಯಾ ಅಂತ ಅನ್ಸುತ್ತೆ. ನಾನು ಹೋಗಿ ನೋಡ್ಕೊಂಬಂದ್ಬಿಟ್ಟು ಮೈ ಗಾಡ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು. ಸೊ ಇದು ಇವ್ರು ಇಟ್ಕೊಂಡಿರೋದು ತುಂಬಾ ಇಯರ್ಸ್ ಇಂದ ಇಟ್ಕೊಂಡಿದ್ದಾರೆ. ಮನೆಯಲ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದವ್ರ ಬಿಸ್ನೆಸ್ನ. ಹೌಸ್ ವೈಫ್ಸ್ಗೆ ಯಾರಾದ್ರೂ ಆಗಿರ್ಲಿ ಏರಿಯಾದಲ್ಲಿರೋರು ಹೋಗ್ಬಿಟ್ಟು ಮಾಡ್ಕೊಡ್ತಿದ್ರು. ನಾನು ಅವಾಗಿಂದ ಆಮೇಲೆ ಸ್ಟಾಪ್ ಮಾಡಿದ್ದೆ, ನಾನು ಎಜುಕೇಶನ್ ಇರೋದ್ರಿಂದ. ಇವಾಗ ನಾನು ತಿರ್ಗಾ ನಮ್ಮ ಎದುರುಗಡೆ ಮನೆಯಲ್ಲಿ ಹೋಗ್ಬಿಟ್ಟು ನೋಡಿದಾಗ ಅವ್ರು ಇನ್ನೂ ಮಾಡ್ತಾನೆ ಇದ್ದಾರೆ. ಸೊ ನೋಡೋಣ ಬಾ ಮನೆ ಹೆಂಗಿದೆ ಅಂತ ನೋಡಕ್ ಹೋದ್ರೆ ಫುಲ್ ಒಂದು 3 upstairs ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟಿದ್ದಾರೆ. ಇಟ್ ಮೀನ್ಸ್ ದೇ ಆರ್ ರಿಯಲಿ ಗ್ರೋಯಿಂಗ್ ಅಂಡ್ ಆಲ್ಸೋ ದ ಬಿಸ್ನೆಸ್ ದೇ ಆರ್ ಡೂಯಿಂಗ್ ಇಸ್ ರಿಯಲಿ ಗುಡ್. ದ ವೇ ಅವರು ಮೇಂಟೈನ್ ಮಾಡ್ತಿರೋದು ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಸೋ ನಿಮ್ಗೆ ಇದು ಜಾಸ್ತಿ ಅಮೌಂಟ್ ಅಲ್ಲಿ ಬೇಕು ಅಂದ್ರೆ ನಿಮ್ಗೆ ಆರಾಮಾಗಿ ಮನೇಲಿ ಕೂಡ ಮಾಡ್ಕೊಬಹುದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹೆಂಗ್ ಮಾಡೋದು ಅಂತ ಜಸ್ಟ್ ತೋರಿಸ್ಕೊಡ್ತೀನಿ. ವಿಡಿಯೋನ ನೋಡೋಣ ಬನ್ನಿ. ಇದು ನೋಡಿ, ಇದು ನನಗೆ ಕೊಟ್ಟಿರೋ ಸ್ಯಾಂಪಲ್. ಅವರು ಈ ತರ ನಾನು ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಇದು 12 inches ಇದೆ. ಅದರಲ್ಲಿ ಹೆಂಗಿದೆಯೋ ಡಿಟ್ಟು ಹಂಗೆ ಮಾಡಬೇಕು. ನಾನು ನಿಮಗೆ ಹೇಳಿದ್ನಲ್ಲ ಏನಕ್ಕೆ ಇದು ಯೂಸ್ ಆಗುತ್ತೆ ಅಂತ ಅಂದರೆ, ಯೂಶಲ್ ಆಗಿ ದೇವ್ರಿಗೆ ಹಾಕಿ ಬಿಟ್ಬಿಡ್ಬೋದು. ಅದನ್ನ ತಿರ್ಗಾ ದಿನಾಗ್ಲೂ ನೀವು ತಗೊಬಂದು ಯಾವ್ದಾದ್ರು ಹೂವು ಇಕ್ಬೇಕು ಅನ್ನೋಗೆಲ್ಲ ಇಲ್ಲ. ನೋಡಿ ಇದೆಲ್ಲ ಅವ್ರು ಕೊಟ್ಟಿರೋ ಮೆಟೀರಿಯಲ್ಸು. ಸೊ ಕಲರ್ಸ್ 3 ಕೊಟ್ಟಿದ್ದಾರೆ, ಗ್ರೀನ್, ವೈಟ್ ಮತ್ತೆ ಇನ್ನೊಂದು ರೆಡ್ ಕೊಟ್ಟಿದ್ದಾರೆ. ಆಮೇಲೆ ದಾರ ಕೊಟ್ಟಿದ್ದಾರೆ, ಫ್ಲವರ್ಸ್ ಆಗಿರ್ಬೋದು, ಮಣಿ ಆಗಿರ್ಬೋದು, ಇದೆಲ್ಲ ಮೆಟೀರಿಯಲ್ ಕೊಟ್ಟಿರ್ತಾರೆ. ನಿಮ್ಗೆ ಆಲ್ಸೋ ಇದು ತುಂಬಾ ದುಡ್ಡೇನು ಬೀಳೋದಿಲ್ಲ. ಆರಾಮಾಗಿ ಮಾಡಿಟ್ಕೊಂಡ್ಬಿಟ್ರೆ ಒಂದ್ಸರಿಯಲ್ಲಿ ಮನೇಲಿ ಯೂಸ್ ಮಾಡ್ಕೊಬಹುದು. ನೀವು ಮನೆ ಬಾಗ್ಲಿಗಾಗ್ಲಿ, ಬಾಗ್ಲಿಗೆ ಹಾಕಿರೋದು ಕೂಡ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಬಾಗ್ಲಿಗಾಗ್ಲಿ, ದೇವ್ರಿಗಾಗ್ಲಿ, ಎಲ್ಲ ಬೇಕಾದರೂ ಹಾಕೊಳ್ಬೋದು. ಇದು ಮೆಟೀರಿಯಲ್ ಕೂಡ ತುಂಬ ಕಮ್ಮಿ ಕಾಸ್ಟ್ ಬೀಳುತ್ತೆ ನಿಮಗೆ ಮಾರ್ಕೆಟ್ಗೆ ಹೋದ್ರೆ. ನಿಮಗೆ ನೀವು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಐಡಿಯಾ. ಸೊ ನಾನು ಇದನ್ನು ಹೆಂಗೆ ಮಾಡೋದು ಅಂತ ಫುಲ್ ಸ್ಕ್ರಾಚಿಂದ ತೋರಿಸ್ಕೊಡ್ತೀನಿ. ಸೊ ನಾನು ನಿಮಗೆ 3 ಕಲರ್ಸ್ ತೋರಿಸೋದ್ನಲ್ಲ, ರೆಡ್, ವೈಟ್ ಆ್ಯಂಡ್ ಗ್ರೀನ್, ಅದಿರುತ್ತಲ್ಲ ಅದನ್ನು ನಾವು ಬಿಡಿಸ್ಕೊಳ್ಬೇಕು. ಇದನ್ನು ನಾವೇ ಬಿಡಿಸ್ಕೋಬೇಕು. ನಾನು ತೋರಿಸಿದ್ದೀನಿ ನೋಡಿ ಯಾವ ಥರ ಬಿಡಿಸೋದು ಅಂತ. ಈ ಥರ ಒಂದೊಂದೇ ಬಿಡಿಸ್ಕೊಂಡು ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ವಿಡಿಯೋ ಮಾಡೋಕ್ಕೆ ತೋರ್ಸೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇದು ನಾನು ಒಂದೊಂದನ್ನು ಏನಾದರೂ ವೇಸ್ಟ್ ಐಟಮ್ಸ್ ಇದ್ರೆ ನಾನು ಬಿಸಾಕೋದಿಲ್ಲ. ಯಾಕಂದರೆ ನನಗೆ ಕೊಡೋರು ಐಟಮ್ ಕೊಡ್ತಾರಲ್ಲ ಅವ್ರು ತುಂಬ ಸ್ಟ್ರಿಕ್ಟು. ಎಷ್ಟು ಗ್ರಾಮ್ಸ್ ಅವ್ರು ಕೊಟ್ಟಿರ್ತಾರಲ್ಲ ಅಷ್ಟೇ ಇರಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ, 1 ಗ್ರಾಮ್ ಕಮ್ಮಿ ಆದರೆ 1 ರೂಪಿ ಕಮ್ಮಿ ಕೊಡ್ತಾರೆ. ಸೊ ಆ್ಯಕ್ಚುಲಿ ದಟ್ಸ್ ಅ ಗುಡ್ ಐಡಿಯಾ. ಏನಕ್ಕಂದರೆ ಅವರು ವೇಸ್ಟ್ ನಾವು ಇಕ್ಕೊಂಡು ವೇಸ್ಟ್ ಹಾಕಿದ್ರೆ ಡಸ್ಟ್ಬಿನ್ಗೆ ಹಾಕ್ತೀವಿ. ಬಟ್ ಅವ್ರು ಅದನ್ನು ಅಟ್ಲೀಸ್ಟ್ ಬೇರೆ ಇನ್ನೊಂದು ಕಡೆ ಯುಟಿಲೈಸ್ ಮಾಡ್ಕೊತಾರೆ. ಐ ಥಿಂಕ್ ದಟ್ಸ್ ವೆರಿ ಗುಡ್. ಆಮೇಲೆ ನೋಡಿ, ನಾನು ಈ ಥರ ಬೌಲ್ಸಲ್ಲಿ ಒಂದೊಂದೇ ಹಾಕ್ಕೊಳ್ತೀನಿ. ಸೊ ಅದು ನನಗೆ ಎತ್ಕೊಂಡು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ದೊಡ್ಡ ಕವರಲ್ಲಿ ಇದ್ರೆ ಲೆಕ್ಕ ಗೊತ್ತಾಗಲ್ಲ ಎಷ್ಟು ಹಾಕ್ತಿದ್ದೀನಿ ಏನು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಡಿಫ್ರೆಂಟ್ ಬೌಲ್ಸಲ್ಲಿ ಹಾಕ್ಕೊಳ್ತೀನಿ. ಆಮೇಲೆ ನಾನು ಹನಿ ಜೊತೆ ಏನಕ್ಕಿಲ್ಲ ಅಂತ ಹೇಳಬೇಕಂದ್ರೆ, ಹನಿ ಮನೇಲಿದೆ, ನಾನು ನಮ್ಮ ಮನೇಲೇ ಇದ್ದೀನಿ. ಆದರೆ ಇವಾಗ ಆಷಾಢ ಆಗಿರೋದ್ರಿಂದ ಹನಿ ಬಂದು ನನ್ನ ಹಸ್ಬೆಂಡ್ ಮನೇಲಿದೆ. ಅದು ನನ್ನ ಹಸ್ಬೆಂಡ್ ಮನೆಯಲ್ಲಿ ಇದ್ದಿದ್ದ ಹನಿ ನಾಯಿ. ಸೊ ನಾನಿವಾಗ ನಮ್ಮ ಮಮ್ಮಿ ಮನೆಯಲ್ಲಿದ್ದೀನಿ. ಆಷಾಢ ಆಗಿರೋದ್ರಿಂದ 1 month ಫುಲ್ಲು. ಸೊ ನನಗೆ ತುಂಬ ಬೇಜಾರಾಗ್ತಿತ್ತು. ಮನೆಯಲ್ಲಿ ಏನು ಮಾಡೋದು, ಏನೂ ಕೆಲಸ ಇಲ್ಲ, ತಿನ್ನೋದು, TV ನೋಡೋದು ಇದೇ ಆಗೋಯ್ತು. ಸೊ ಏನಾದರೂ ಕೆಲಸ ಮಾಡೋಣ ಅಂದಾಗ ಅಕ್ಕಪಕ್ಕ ಮನೆಗೆ ಹೋಗಿ ನೋಡಿದಾಗ ಎಲ್ಲರೂ ಏನೋ ಒಂದು ಕೆಲಸ ಮಾಡ್ತಿದ್ದಾರ್ರಿ. ನಂಗೆ ಸುಮ್ಮನೆ ಕುತ್ಕೊಳ್ಳೋಕ್ಕೆ ಆಗಲಿಲ್ಲ ಮನೆಯಲ್ಲಿ. ಏನು ಮಾಡೋದಿನ್ನ ಅಂದ್ಬಿಟ್ಟು ಆಂಟಿನ ಹೋಗಿ ಕೇಳಿದೆ. ಅದಕ್ಕೆ ಆಂಟಿ ಹೇಳಿದ್ರು, ಬಾಮ್ಮ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲಿ ಹೋಗಿ ತೋರಿಸಿದ್ರು. ಎಷ್ಟು ಚೆನ್ನಾಗಿ ನಡೀತಿದೆ ಅಂದರೆ ಬಿಸ್ನೆಸ್ ಅವ್ರದ್ದು. ಎಲ್ಲ ಹೌಸ್ ವೈಫ್ಸ್ ಇರ್ತಾರಲ್ಲ ಎಲ್ಲರೂ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಇದನ್ನು ತಗೊಂಡು. ಆಲ್ಸೋ ಅವರು ಚೀಟಿ ಕಟ್ಕೊಂಡು ಅದು ಇದು ಅಂತ ಸೇವಿಂಗ್ಸ್ ಮಾಡ್ಕೊಂಡು, ಹೆಣ್ಮಕ್ಳು ಗೊತ್ತಲ್ಲ ಎಲ್ಲ ಸೇವಿಂಗ್ಸ್ ಫುಲ್ಲು ಸೇವಿಂಗ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದಾರೆ ದುಡ್ಡನ್ನು. ಐ ಥಿಂಕ್ ದಟ್ಸ್ ವೆರಿ ಗುಡ್. ಆಲ್ಸೋ ಹೌಸ್ ವೈಫ್ಸ್ಗೆ ಅವರು ಒಳ್ಳೆ ಆಪರ್ಚುನಿಟಿ ಕೊಡ್ತಿದ್ದಾರೆ ಮಾಡೋದಕ್ಕೆ ಕೆಲಸನ. ಸೊ ನಮ್ಮಮ್ಮ ನೋಡಿ ಸೂಜಿ ಹಾಕ್ಕೊಳ್ತಿದ್ದಾರೆ. ಅದು ನಾವು ಲೆಂತ್ ಎಷ್ಟಿದೆ ಅಂತ ದಾರ ನೋಡಿಕೊಂಡು
ಕಟ್ ಮಾಡಿ ಆಮೇಲೆ ಅದನ್ನು ಸೂಜಿಯಲ್ಲಿ ಹಾಕೋಬೇಕು. ಈ ಥರ ಹಾಕೊಂಡಿದ್ದೆ, ಗಂಟು ಹಾಕೋಬೇಕು. ಹಾಕೊಂಡು ನಮ್ಮಮ್ಮ ಇವಾಗ ಹೆಂಗೆ ಒಂದೊಂದೇ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇದು ತುಂಬ ಯೂಸ್ಫುಲ್ ಅಲ್ವಾ? ಸೊ ಮೆನ್ಸ್ ಯೂಶುವಲ್ ಆಗಿ ಮನೆಯವ್ರಿಗೆ ದುಡ್ಡು ಕೊಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಬಟ್ ತುಂಬ ಜನ ನಾನು ನೋಡಿದ ಪ್ರಕಾರ ಒಬ್ರೊಬ್ರಿಗೆ ಇಲ್ಲಿ ಫಿನಾನ್ಷಿಯಲಿ ತುಂಬ ಕಷ್ಟ ಇರೋದ್ರಿಂದ ಒಬ್ರೊಬ್ರಿಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗ್ತಿದೆ. ನನಗೆ ನೋಡಿಬಿಟ್ಟು ಒಂದು ಕಡೆ ಬೇಜಾರು ಆಯಿತು ದಟ್ ದೇ ಆರ್ ನಾಟ್ ಫಿನಾನ್ಷಿಯಲಿ ವೆಲ್ ಅಂತ, ಇನ್ನೊಂದು ಕಡೆ ಖುಷಿನೂ ಆಯಿತು. ಅಟ್ಲೀಸ್ಟ್ ಅಷ್ಟು ಮೋಟಿವೇಶನ್ ತಗೊಂಡು ಏನೋ ಒಂದು ವರ್ಕ್ ಮಾಡ್ತಿದ್ದಾರೆ ಸುಮ್ಮನೆ ಇಲ್ಲದೆ ಅಂತ. ಸೊ ನಾನು ಸುಮ್ಮನೆ ಕುತ್ಕೊಳ್ಳೋದು ಯಾಕೆ ಅಂತ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ತುಂಬ ಕೆಲಸ ಇರುತ್ತೆ, ಮಾಡೋದಕ್ಕೆ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ. ಬಟ್ ಆಲ್ಸೋ ಇಟ್ಸ್ ವರ್ತ್ ಇಟ್ ಅಂತ ಅನಿಸುತ್ತೆ, ಅದರ್ ದೆನ್ ವೇಸ್ಟಿಂಗ್ ಯುವರ್ ಟೈಮ್ ಅಲ್ವಾ? ಸೊ ಹೌಸ್ ವೈಫ್ಸ್ ಇದನ್ನು ಆರಾಮಾಗಿ ಮಾಡ್ಬೋದು. ನಿಮ್ಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ, ನಿಮಗೆ ಲಿಂಕ್ಸ್ ಇದ್ದರೆ ಆರಾಮಾಗಿ ಇದನ್ನು ಮಾಡ್ಬೋದು. ಸುತ್ತಮುತ್ತಲಿರೋ ಅಂಥ ಹೌಸ್ ವೈಫ್ಸ್ ಯಾರೇ ಇದ್ರೂ ಬಂದು ಮಾಡಿಕೊಡ್ತಾರೆ. ಆ್ಯಂಡ್ ಇದನ್ನು ನಾನು ಮಾಡ್ತಿರೋದು, ಒಂದು ಹೂವು ಮಾಡ್ತಿದ್ದೀನಲ್ಲ ಅದಕ್ಕೆ 3 ರೂಪೀಸ್ ಕೊಡ್ತಿದ್ದಾರೆ. ಸೊ ನಾನು ಇನ್ನೊಂದು ಪ್ಯಾಟ್ರನ್ ಮಾಡಿದ್ದೆ, ಅದು ನನ್ನ ಹತ್ರ ಫೋಟೋ ಇದೆ ಅನಿಸುತ್ತೆ, ಅದನ್ನು ಹಾಕ್ತೀನಿ. ಅದಕ್ಕೆ ನಾನು 2 ರೂಪೀಸ್ ಇಸ್ಕೊಂಡಿದ್ದೆ ಒಂದಕ್ಕೆ. ಸೊ ನಾನಿದು ಒಂದು ಹಾಕೋಕ್ಕೆ ಎಷ್ಟು ಟೈಮ್ ತಗೊಬೋದು ಅಂತ ಹೇಳ್ತೀನಿ. ಸೊ 10 ಮಿನಿಟ್ಸ್ ಅಂದರೆ ಒಂದು 7 ಮಿನಿಟ್ಸ್ ಅಷ್ಟರಲ್ಲಿ ಮುಗ್ದೋಗುತ್ತೆ ಒಂದು ಹೂವು. ಸೊ ನಾನು ಈ ಥರ ನೋಡಿ, ನಾವು ಟಿ ವಿ ನೋಡ್ಕೊಂಡು ಆರಾಮಾಗಿ ಆಗ್ತಾ ಇದ್ದೀವಿ. ಇದು ಸ್ಲೋಯೆಸ್ಟ್ ವೇ ಟು ಡೂ ಇಟ್, ಓಕೆನಾ? ನಾವು ಫಾಸ್ಟಾಗೂ ಮಾಡ್ಬೋದು. ನಾವು ಟಿ ವಿ ನೋಡ್ಕೊಂಡು ಆರಾಮಾಗಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದಕ್ಕೆ 3 ರೂಪೀಸ್ ವರ್ತ್. ಏನಕ್ಕಂದರೆ ಸೆಂಟರಲ್ಲಿ ಹೂವು ಎಲ್ಲ ಹಾಕಬೇಕಲ್ಲ, ಅದಕ್ಕೋಸ್ಕರ 3 ರೂಪೀಸ್ ಕೊಡ್ತಾರೆ. ಪ್ಲೇನ್ ವೈಟ್ ಮಾತ್ರ ಹಾಕಿದ್ವಿ, ಅದಕ್ಕೆ 2 ರೂಪೀಸ್ ಕೊಡ್ತಾರೆ. ಸೊ ನಾನದು 100 ಮಾಡಿಕೊಟ್ಟೆ ವಿತಿನ್ 2 ಡೇಸ್, ಓಕೆನಾ? ನಾನು ಒಬ್ಬಳೇ ಮಾಡಿಲ್ಲ, ನಾನು ನಮ್ಮ ಮಮ್ಮಿ ಇಬ್ಬರು ಸೇರ್ಕೊಂಡು ಮಾಡಿದ್ದು. ಸೊ ಇಬ್ಬರು ಮಾಡಿದ್ದಕ್ಕೆ 2 ಡೇಸ್ಗೆ 100 ಆಯಿತು, ಇಸ್ ಈಕ್ವಲ್ ಟು 300 ರೂಪೀಸ್ ಬಂತು ನನಗೆ, ಓಕೆನಾ? ಸೊ 300ಗೆ ಇವತ್ತಿಗಾಯಿತು. ಇವತ್ತು ನಾನು ಹೊಸ ಮೆಟೀರಿಯಲ್ಸ್ ಇದು ತಂದಿದ್ದು, ಹೊಸ ಕಲರ್ ಕೊಟ್ಟರೋರು. ನಾನು ಇನ್ನೊಂದು ಕಲರ್ ಮಾಡಿದ್ದು, ಯೆಲ್ಲೋ ಕಲರ್, ಅದನ್ನು ನಾನು ವಿಡಿಯೋಲ್ಲಿ ಹಾಕ್ತೀನಿ. ಸೊ ಇದು ನೋಡಿ, ಇದನ್ನು ಈ ಥರ ಹಾಕೋದು ಪ್ಯಾಟ್ರನ್ನು. ಫಸ್ಟ್ ವೈಟ್ ಹಾಕ್ತೀವಿ, ಆಮೇಲೆ ಗ್ರೀನು, ಆಮೇಲೆ ಹೂವುಗಳು. ಇದ್ರ ಎಲ್ಲದರ ಸೆಂಟ್ರಲ್ಲಿ ನಾನು ಮಣಿ ತೋರಿಸಿದ್ನಲ್ಲ ವೈಟ್ ಕಲರ್ ಚಿಕ್ಕ ಚಿಕ್ಕದು, ಅದನ್ನು ಹಾಕೊಂಡು ಹೋಗ್ತಾ ಇರಬೇಕು. ನಾವು ಮಣಿನ ಮಾತ್ರ ಮಿಸ್ ಮಾಡೋಂಗಿಲ್ಲ. ಯಾವುದಾದ್ರೂ ಒಂದು ಮಿಸ್ ಮಾಡಿದ್ರು ಅವ್ರು ಚೆಕ್ ಮಾಡ್ತಾರೆ. ಏನೋ ಒಂದೊಂದು ಫಸ್ಟ್ ಟೈಮ್ ತಪ್ಪಾಯಿತು ಅಂದರೆ ಏನೂ ಅನ್ನೋದಿಲ್ಲ. ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನಿವತ್ತು ಹೋಗಿದ್ದು 1-2 ಮಿಸ್ ಆಗಿತ್ತು, ದಟ್ಸ್ ಓಕೆ. ಅಷ್ಟೊಂದೇನು ಇದು ಕಾಣಿಸೋದಿಲ್ಲ, ಆದರೂ ಚೆನ್ನಾಗೇ ಕಾಣಿಸುತ್ತೆ. ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ದ ವಿಡಿಯೋ ಹೌ ಟು ಡೂ ಇಟ್. ನಾನಿವಾಗ ನಿಮಗೆ ಫುಲ್ ಲಾಸ್ಟ್ ಔಟ್ಪುಟ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇದು ನೋಡಿ, ನಾನು ಲಾಸ್ಟಲ್ಲಿ ತೊಗೊಂಡು ಹೆಂಗೆ ಗಂಟಾಕ್ತೀನಿ ಅಂತ ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ಲಾಸ್ಟಲ್ಲಿ ನಾನೊಂದು ಹಾಕಿ ನಾನು ಗಂಟಾಕಿ ತೋರಿಸ್ತಿದ್ದೀನಿ. ಸೊ ಈ ಥರ ಸೂಜಿಯಲ್ಲಿ ಹಾಕಾದ್ಮೇಲೆ ನಾನು ಫುಲ್ಲು ಹಿಂದೆ ಎಳ್ಕೊಳ್ಬೇಕು. ಆದಮೇಲೆ ಅದು 12 ಇಂಚಸ್ಸೇ ಕರೆಕ್ಟಾಗಿರಬೇಕು ಅಂತ ಅವ್ರು ಹೇಳ್ತಾರೆ. ಸೊ ನಾನು 12 ಇಂಚಸ್ಗೆ ಇಟ್ಕೊಳ್ತೀನಿ. ನೋಡಿ ಈ ಥರ ಯು ಶುಡ್ ಜಸ್ಟ್ ಪುಲ್ ಇಟ್ ಡೌನ್, ಕೆಳಗಡೆ ಎಳ್ಕೋಬೇಕು ಅಷ್ಟೇ. ಎಳ್ಕೊಂಡು ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ ಸಿಸರಲ್ಲಿ. ಕಟ್ ಮಾಡಿಕೊಂಡು ಅಷ್ಟೇ, ಇದನ್ನು ನಾನು 100 ಮಾಡಿಕೊಂಡು 10-10ಗೆ ಒಂದು ಟೈ ಹಾಕೊಬೇಕು ಅಂತ ಹೇಳ್ತಾರೆ, ಹಾಕೊಂಡು ಕೊಡಬೇಕು. ಸೊ ದಟ್ ಅವರು 10 ಫ್ಲವರ್ಸ್ನ ಇಟ್ಕೊಂಡು ಅವ್ರು ಪ್ಯಾಕಿಂಗ್ ಮಾಡಿಕೊಂಡು ಸೆಲ್ ಮಾಡ್ಕೊತಾರೆ, ಓಕೆನಾ? ಪ್ಯಾಕಿಂಗ್ ಹೆಂಗಂದ್ರೆ ಪ್ಲಾಸ್ಟಿಕ್ ಒಂದು ಕವರ್ ಬರುತ್ತೆ, ಅದರಲ್ಲಿ ಅವ್ರು ಪ್ಯಾಕಿಂಗ್ ಮಾಡಿಬಿಟ್ಟು ಅದನ್ನು ಎಲ್ಲಿ ಸೆಲ್ ಮಾಡ್ತಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನನಗೆ ಅನಿಸೋದನ್ನ ಹೇಳ್ತೀನಿ. ಮೇ ಬಿ ಮಾರ್ಕೆಟ್ ಅವ್ರ ಮೆಜೆಸ್ಟಿಕಲ್ಲೆಲ್ಲ ಇರುತ್ತಲ್ಲ, ಇವಾಗ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬ ಬರೋ ಸೀಸನ್ ಅಲ್ವಾ. ಸೊ ಈ ಸೀಸನಲ್ಲಿ ತುಂಬ ಓಡುತ್ತೆ ಇವೆಲ್ಲ. ಸೊ ಜಾಸ್ತಿ ಸ್ಟಾಕ್ ಬೇಕಾಗುತ್ತೆ ಅವ್ರಿಗೆ. ಸೊ ಡೈಲಿ 100 ಅಂದರೆ ಎಷ್ಟೊಂದಾಗುತ್ತೆ, ಎಷ್ಟೊಂದು ಜನ ಮಾಡ್ಕೊಡ್ತಿದ್ದಾರೆ, ಇಷ್ಟೊಂದು ಸ್ಟಾಕ್ ಅವ್ರಿಗೆ ಸೆಲ್ ಮಾಡ್ತಿದ್ದಾರೆ ಅಂದರೆ ತುಂಬಾ ಲಾಭ ಇರುತ್ತೆ ಅಂತಾನೆ ಅರ್ಥ. ಸೊ ಇದು ಒಂದೇ ಅಲ್ಲ ಅವ್ರ ಹತ್ರ ಇರೋದು, ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದೆ ಚಕ್ರ ಬರುತ್ತಲ್ಲ, ಅದಾಗಿರಲಿ, ಮನೆ ಡೋರ್ ಹತ್ರ ಆಗೋ ಹೂವಾಗಿರಲಿ, ಎಲ್ಲಾನು ಕೊಡ್ತಾರೆ.
ಮಾಡೋದಕ್ಕೆ. ಸೊ ಇದು ನೋಡಿ ಆಲ್ಮೋಸ್ಟ್ ಇದರಲ್ಲಿ 18 ಇದೆ ಅನಿಸುತ್ತೆ. 18 ಇದೆ. ಇದು ಜಸ್ಟ್ ನಾವು ಒಂದು 3 hours ಏನೋ ಕುತ್ಕೊಂಡು ಹಾಕಿದ್ದೀವಿ. ಅದನ್ನು ಆರಾಮಾಗಿ ಹರಟೆ ಹೊಡ್ಕೊಂಡು ಟಿವಿ ನೋಡ್ಕೊಂಡು ಹಾಕಿರೋದು. ಸೊ ವಿ ವಿಲ್ ಫೀಲ್, ನಮಗೆ ತುಂಬ ಖುಷಿ ಆಗ್ತಿದೆ ನೋಡಿದ ತಕ್ಷಣ ಇಷ್ಟನ್ನು ಹಾಕಿದ್ದೀವಿ ಅಂತ. ಸೊ ನಾನು ನಿಮ್ಗೆ ಯೆಲ್ಲೋ ಕಲರ್ದು ತೋರಿಸ್ದೆ ಅಲ್ವಾ, ಅದು ಬಂದ್ಬಿಟ್ಟು 100 ಇದೆ, 100 ಪೀಸಸ್ ಇದೆ. ಅದಕ್ಕೆ 3 rupees ಕೊಡ್ತಾರೆ 1 ಪೀಸ್ಗೆ. ಅದೇ ಸೇಮ್ ನಾನು ಇವಾಗ ಮಾಡ್ತಾ ಇರೋ ಪ್ಯಾಟ್ರನ್ನೇ ಅದನ್ನು ಇರೋದು. ಆದ್ರೆ ಅದು ಕಲರ್ ಚೇಂಜ್ ಇದೆ ಅಷ್ಟೇನೆ, ರೆಡ್ ಮತ್ತೆ ಯೆಲ್ಲೋ ಡಿಫ್ರೆಂಟ್ ಕಲರ್ಸ್ ಇದೆ ಅಷ್ಟೇನೆ. ಸೊ ನಾನು ನಿಮ್ಗೆ ಬಾಕ್ಲು ತೋರೋಣ ಅಂತ ಹೇಳಿದ್ನಲ್ಲ, ಇದೇನೆ ನೋಡಿ, ಇದನ್ನು ಪ್ಲಾಸ್ಟಿಕ್ ಅಲ್ಲೇನೆ ಇರೋದು. ಇದಕ್ಕೂ ದುಡ್ಡು ಕೊಡ್ತಾರೆ ಅವರು, ಜಾಸ್ತಿ ಕೊಡ್ತಾರೆ ಸ್ವಲ್ಪ. ಇದು ಲೆಂತ್ ಜಾಸ್ತಿ ಇದೆ ಅಂಡ್ ಆಲ್ಸೋ ಇಟ್ ಟೇಕ್ಸ್ ಟೈಮ್ ಅಲ್ವಾ. ಸೊ ಇದೂನು ಕೊಡ್ತಾರೆ, ಬಟ್ ಯೂಶಲಿ ಜಾಸ್ತಿ ಸ್ಟಾಕ್ ಇರೋದಿಲ್ಲ. ಅವ್ರಿಗೆ ಯಾವ ಸ್ಟಾಕ್ ಇದೆ ಅದನ್ನ ಕೊಡ್ತಾರೆ, ನಾವು ಅದನ್ನೇ ಮಾಡಬೇಕು. ಸೊ ದಿಸ್ ಇಸ್ ದಿ ವಿಡಿಯೋ ಫಾರ್ ದ ಡೇ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನನ್ನ ಚಾನೆಲ್ನ. ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ ನನಗೂ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.